ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ಕೇಂದ್ರ ಸರ್ಕಾರ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲಿ ಕೇಂದ್ರ ಸರ್ಕಾರ ಅಂದ್ರೇನು, ಅದರಲ್ಲಿ ಎಷ್ಟು ಅಂಗಗಳಿರ್ತದೆ, ಅದರಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಮೊದಲನೇದು ಶಾಸಕಾಂಗವನ್ನು ನಾವು ಸಂಸತ್ತು ಅಂತ ಕರಿತೀವಿ. ಸಂಸತ್ತು ಅಂದರೆ ಯಾವ ರೀತಿ ಅದು ರಚನೆ ಆಗಿರ್ತದೆ, ಅದರಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ, ಸೊ ಅವ್ರನ್ನ ಯಾರು ನೇಮಕ ಮಾಡ್ತಾರೆ, ಎಲ್ಲಿಂದ ನೇಮಕ ಮಾಡ್ತಾರೆ, ಸೊ ಅವುಗಳ ಒಂದು ಅಧಿಕಾರಾವಧಿ ಎಷ್ಟು, ಯಾವ ರೀತಿ ಸಭೆಯನ್ನು ಕರ್ಕೊಳ್ತಾರೆ, ಈ ರೀತಿಯ ನಾನಾ ವಿಚಾರಗಳ ಬಗ್ಗೆ, ಆಮೇಲೆ ರಾಜ್ಯ ಒಂದು ಸಭೆಯ ಸದಸ್ಯರಾಗಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳೇನು, ಈ ಥರದ ಎಲ್ಲ ರೀತಿಯ ಮಾಹಿತಿಗಳನ್ನು ನಾವು ವಿಚಾರವನ್ನು ಮಾಡ್ತಾ ಇದ್ವಿ ಮಕ್ಕಳೇ, ಹೌದಲ್ವಾ? ಸೊ ಪ್ರಜೆ ಆಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರ್ಬೇಕು, ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರ್ದು, ಮತಿಭ್ರಮಣೆಯುಳ್ಳವರಾಗಿರಬಾರ್ದು, ಸಂಸತ್ತು ಕಾಲಕ್ಕೆ ನಿಗದಿಪಡಿಸುವಂತಹ ಅರ್ಹತೆಯನ್ನು ಅವರು ಪಡ್ಕೊಂಡಿರಬೇಕು. ಸೊ ಇದರ ಒಂದು ರಾಜ್ಯಸಭೆಯ ಉಪರಾಷ್ಟ್ರಪತಿಗಳು ಇದರ ಒಂದು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಆ ಸದಸ್ಯರಲ್ಲೇ ಒಬ್ಬರನ್ನ ಒಂದು ಉಪಸಭಾಪತಿ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಸೊ ಬಹುತೇಕ ಈ ಸಭೆಯನ್ನು ಕರೆದಾಗ ಇರ್ತಕ್ಕಂಥ ಸದಸ್ಯರಲ್ಲಿ 25% ಸದಸ್ಯರಲ್ಲಿ ಅಧಿವೇಶನದಲ್ಲಿ ಹಾಜರಿರಬೇಕು. ಅವುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಇಷ್ಟು ನಮಗೆ ಆ ವಿಚಾರ ಬಗ್ಗೆ ಮಾಡಿದ್ವಿ. ಅದರಲ್ಲಿ ಲೋಕಸಭೆಗೆ ಬಗ್ಗೆ ಒಂಚೂರು ಮಾತನಾಡ್ತಾ ಇದ್ವಿ. ಈಗ ಆ ಲೋಕಸಭೆಯ ಸಂಪೂರ್ಣ ವಿವರ ತಿಳ್ಕೊಳ್ಳೋಣ ಮಕ್ಕಳೇ. ಲೋಕಸಭೆ ಸದಸ್ಯರು ಜನರಿಂದ ಯಾವತ್ತೂ ಕೂಡ ನೇರವಾಗಿ ಆಯ್ಕೆಯಾಗಿರೋದ್ರಿಂದ ಇದನ್ನ ಜನತಾ ಸದನ ಅಂತೇಳಿ ನಾವು ಕರೀತಾರೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಅದು 250 ಆದರೆ ಇದು 545 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಸೊ ಇದನ್ನ ನಾವು ಕೆಳಮನೆ ಅಂತ ಕರಿತೀವಿ. ಸೊ 543 ಅದರಲ್ಲಿ 543 ಸದಸ್ಯರು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಆಯ್ಕೆ ಆಗ್ತಾರೆ ಮಕ್ಕಳೇ. ಸೊ ಇನ್ನುಳಿದಂತಹ ಇಬ್ಬರನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀವಿ. ಇಬ್ಬರನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. 543 ಜನರಿಂದ ಆಯ್ಕೆ ಆಗ್ತಾರೆ ಸಾರ್ವತ್ರಿಕ ಚುನಾವಣೆಗಳ ಮೂಲಕ, ಇನ್ನಿಬ್ರು ಆಂಗ್ಲೋ ಇಂಡಿಯನ್ಸ್ ಮಕ್ಕಳೇ. ಸೊ ಒಟ್ಟು 545 ಜನ ಸದಸ್ಯರನ್ನ ನಾವು ಇಲ್ಲಿ ಕಾಣಬಹುದು, ಎಲ್ಲಿಯೇ ಲೋಕಸಭೆಯಲ್ಲಿ. ಸೊ ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳು, ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳನ್ನ ಮೀಸಲಾಗಿಟ್ಟಿದೆ. ಅವರು ಫಿಕ್ಸ್ಡ್ ಆಗಿರ್ತದೆ. ಅದು SC/ST ಕ್ಯಾಟಗರಿಗೆ ಮಾತ್ರ ಅದು ಸಂಬಂಧ ಪಟ್ಟಿರ್ತದೆ ಮಕ್ಕಳೇ. ಸೊ ಇಂತಹ ಈ ಲೋಕಸಭೆಯ ಅಧಿಕಾರಾವಧಿ 5 ವರ್ಷಗಳಾಗಿರ್ತದೆ. ಅವಧಿ ಮುಗಿಯುವುದಕ್ಕಿಂತ ಮುಂಚಿತವಾಗಿಯೇ ಪ್ರಧಾನಿಗಳ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನ ವಿಸರ್ಜನೆಯನ್ನ ಮಾಡಬಹುದು. ನೋಡಿ, ಇಲ್ಲಿ ಲೋಕಸಭೆಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅಲ್ಲಿ ರಾಜ್ಯಸಭೆಯಲ್ಲಿ ಇಲ್ಲ. ಓಕೆ, ಇದನ್ನು ವಿಸರ್ಜನೆ ಮಾಡಬಹುದು ಯಾರ ಸಲಹೆ ಮೇರೆಗೆ? ಪ್ರಧಾನಿ. ಯಾಕೆಂದ್ರೆ ಏನಾದರೂ ಸಮಸ್ಯೆಗಳು ಉಂಟಾದಾಗ ಆ ಥರದ ಒಂದು ಆಧಾರವಾಗಿ ಇಟ್ಕೊಂಡು ಅವುಗಳನ್ನು ಏನು ಮಾಡಬಹುದು, ವಿಸರ್ಜನೆಯನ್ನ ಮಾಡಲಿಕ್ಕೆ ಅವಕಾಶ ಇದೆ ಮಕ್ಕಳೇ. ಪ್ರಧಾನಿ ಸಲಹೆಗಳ ಮೇಲೆಗೆ ಮಾಡಬಹುದು. ಅದನ್ನು ತಿಳ್ಕೊಂಡಿರ್ಬೇಕು. ರಾಷ್ಟ್ರೀಯ ನೋಡಿ, ಅದನ್ನೇ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಧಿಕಾರಾವಧಿಯನ್ನ ಒಮ್ಮೊಮ್ಮೆ 5 ವರ್ಷ ಫಿಕ್ಸ್ ಇರ್ತದೆ. ಏನಾದರೂ ತುರ್ತು ಪರಿಸ್ಥಿತಿ, ಏನಾದರೂ ಈ ಭೂಕಂಪ, ನೆರೆ ಪರಿಹಾರ, ಈ ಥರದ್ದು ಏನಾದ್ರು ತುಂಬಾ ಕ್ರಿಟಿಕಲ್ ಆದಂತಹ ಪೊಸಿಷನ್ಗಳು ಏನಾದ್ರು ಇದ್ದಾಗ ಈ ಅಧಿಕಾರಾವಧಿಯನ್ನ 1 ವರ್ಷಕ್ಕೆ ಏನ್ ಮಾಡ್ಬೋದು, ಆ ಸಮಯದಲ್ಲಿ ಎಲೆಕ್ಷನ್ ಮಾಡಕ್ ಆಗಲ್ಲ. ಹಂಗಾಗಿ ಏನ್ ಮಾಡ್ಬೋದು, 1 ವರ್ಷ ಏನ್ ಮಾಡ್ಬೋದು, ವಿಸ್ತರಣೆಯನ್ನ ಮಾಡಬಹುದು. ಅದು ಏನು ತುರ್ತು ಪರಿಸ್ಥಿತಿ ಇದ್ದಾಗ ಮಾತ್ರ, ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ ಮಕ್ಕಳೇ. ಸೊ ಈ ಒಂದು ಲೋಕಸಭೆ ಸದಸ್ಯರಾಗಿದ್ದಕ್ಕೆ ಇರತಕ್ಕಂತಹ ಒಂದು ಅರ್ಹತೆಗಳು ನೋಡಿದ್ರೆ, ಇದು ಕೂಡ ಭಾರತದ ಪ್ರಜೆಯಾಗಿರ್ಬೇಕು. ಎರಡನೇದು, ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು, ಬೇರೆ ಹುದ್ದೆಯಲ್ಲಿ ಯಾವುದು ಕೂಡ ಇರಬಾರ್ದು. ಮಾನಸಿಕ ಸ್ವಾಸ್ಥ್ಯವನ್ನ ಕಳೆದುಕೊಂಡಿರಬಾರ್ದು, ಬುದ್ಧಿವಂತನಾಗಿರ್ಬೇಕು. ನ್ಯಾಯಾಲಯದ ಶಿಕ್ಷೆಗೆ ಒಳಗಾಗಿರ್ಬೋದು, ಯಾವುದೇ ಒಂದು ಕೇಸ್ ಅವ್ರ ಮೇಲೆ ಇರಬಾರ್ದು. ಸಂಸತ್ತು ಕಾಲಕ್ಕೆ ನಿಗದಿಪಡಿಸುವಂತಹ ಅರ್ಹತೆಯನ್ನು ಅವ್ರು ಪಡ್ಕೊಂಡಿರ್ಬೇಕು. ಏನಾದ್ರು ಹೊಸ ಏನಾದ್ರು ಕಾನೂನುಗಳು ಜಾರಿಗೆ ತಂದ್ರೆ ಅದಕ್ಕೆ ಅವರು ಆ ಒಂದು ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಒಂದು ಅರ್ಹತೆ ಅವ್ರಿಗೆ ಇರಬೇಕು ಮಕ್ಕಳೇ. ಹಾಗಾದಾಗ ಅವರು ಅದಕ್ಕೆ ಒಂದು ಸದಸ್ಯರಾಗಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಸೊ ಈ ಲೋಕಸಭಾ ಸದಸ್ಯರಲ್ಲೇ ಒಬ್ಬರು, ಅಲ್ಲಿ ಹೆಂಗೆ ರಾಜ್ಯಸಭೆಯಲ್ಲಿ ಸದಸ್ಯರನ್ನ ಉಪಸಭಾಪತಿ ಮಾಡ್ಕೊಳ್ತಾರೋ, ಇಲ್ಲಿ ಲೋಕಸಭಾ ಸದಸ್ಯರಲ್ಲೇ ಒಬ್ಬರನ್ನ ಏನ್ ಮಾಡ್ತಾರೆ, ಸಭಾಧ್ಯಕ್ಷರನ್ನಾಗಿ, ಸ್ಪೀಕರ್ ಅಂತ ಕರಿತೀವಿ ನಾವು, ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ. ಸೊ ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷ, ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯನ್ನ ಮಾಡ್ಕೊಳ್ಳಲಾಗ್ತದೆ. ನೋಡಿ, ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ, ಇನ್ನೊಬ್ಬರನ್ನ ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಸದಸ್ಯರಲ್ಲಿ 545 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ ಮಕ್ಕಳೇ. ಸಭಾಧ್ಯಕ್ಷರನ್ನಾಗಿ ಆಯ್ಕೆಯಾದ ನಂತರದಲ್ಲಿ ಸದನದಲ್ಲಿ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಬೇಕು. ಅವ್ರಿಗೆ ಉದಾಹರಣೆ, ಫಾರ್ ಎಕ್ಸಾಂಪಲ್ ಬಿಜೆಪಿಯಿಂದ ಆಯ್ಕೆ ಆಗಿ, ಈ ಬಿಜೆಪಿ ಆಡಳಿತ ಪಕ್ಷ ಆಗಿರುತ್ತೆ, ಅವರಲ್ಲೇ ಒಬ್ಬರನ್ನ ಏನ್ ಮಾಡಿರ್ತಾರೆ, ಒಬ್ಬರನ್ನ ಆಯ್ಕೆ ಮಾಡ್ತಾರೆ.
ಸೊ ಹಾಗಂತಂದು ಅವರು ಬಿಜೆಪಿ ಪರವಾಗಿ ಯಾವುದೇ ನಿರ್ಧಾರಗಳನ್ನ ತೀರ್ಮಾನಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಸೊ ಅವರು ಸಭಾಧ್ಯಕ್ಷರಾಗಿ ಅಥವಾ ಉಪಸಭಾಧ್ಯಕ್ಷರಾಗಿ ಆಯ್ಕೆ ಆದಾಗ ಅವರು ಯಾವ ಪಕ್ಷವನ್ನು ಮರೆತು ನ್ಯಾಯದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಉಪಸಭಾಧ್ಯಕ್ಷ ಯಾವಾಗ ಅಲ್ಲಿ ಮುಖ್ಯ ವಹಿಸ್ಕೊಳ್ತಾರೆ ಅಂದ್ರೆ ಸಭಾಧ್ಯಕ್ಷರು ಏನಾದರೂ ಆ ಒಂದು ಸಭೆಯಲ್ಲಿ ಅನುಪಸ್ಥಿತಿಯಲ್ಲಿದ್ದಾಗ ಮಾತ್ರ ಉಪಸಭಾಪತಿಯವರು ಏನ್ ಮಾಡ್ತಾರೆ, ಆ ಸಭಾಧ್ಯಕ್ಷರ ಸ್ಥಾನದಲ್ಲಿ ಕುಳಿತು ಆ ಒಂದು ಸಭೆಯನ್ನು ನಡೆಸಬೇಕಾಗ್ತದೆ, ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಮಕ್ಕಳೇ. ಓಕೆ, ತಿಳ್ಕೊಬೇಕು. ಸೊ ಈ ಒಂದು ಲೋಕಸಭೆ ಅಧಿಕಾರ ಕಾರ್ಯಗಳನ್ನು ನೋಡ್ತಾ ಹೋದ್ರೆ ಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷ ವಹಿಸಿ ಸದನದಲ್ಲಿ ಶಾಂತಿ ಮತ್ತು ಶಿಸ್ತನ್ನ ಕಾಪಾಡ್ಕೊಳ್ತಾರೆ ಇವರು ಅಧ್ಯಕ್ಷ ಸಭಾಪತಿಗಳವರೆಲ್ಲರೂ ಕೂಡ. ಆಮೇಲೆ ಸದನದಲ್ಲಿ ಚರ್ಚೆಗಳು, ಮತದಾನ, ನಿರ್ಣಯಗಳನ್ನ ವಿಧಿವಿಧಾನಗಳ ಪ್ರಕಾರ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಸಭಾಧ್ಯಕ್ಷರದ್ದಾಗಿರುತ್ತದೆ. ಸಭಾಧ್ಯಕ್ಷರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅವ್ರು ಏನು ಮತದಾನ ಮಾಡಿಸ್ತಕ್ಕ ಯಾರು ಕಾನೂನನ್ನು ಜಾರಿಗೆ ತರಬೇಕಾದ್ರೆ ವೋಟಿಂಗ್ ಮಾಡಬೇಕಾದಾಗ ಅವೆಲ್ಲ ಇರ್ತಾವಲ್ಲ, ಸೊ ವೋಟಿಂಗ್ ಮಾಡಿಸೋದು, ಚರ್ಚೆಯನ್ನು ಮಾಡ್ತಕ್ಕಂಥ ಇವೆಲ್ಲವನ್ನು ಕೂಡ ಅವ್ರು ನಡೆಸ್ಕೊಡ್ಬೇಕು. ನೋಡ್ತಿರ್ತೀರಿ ನೀವು, ಒಂದು ಸಭೆಯನ್ನು ಮಾಡ್ಬೇಕಾದ್ರೆ ಅದು ಟಿವಿಯಲ್ಲಿ ನ್ಯೂಸ್ಗಳಲ್ಲಿ ತೋರಿಸ್ತಾ ಇರ್ತಾರೆ, ಎಲ್ಲರೂ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ನೋಡಿರ್ತೀರಿ ನೀವು. ಬಹುತೇಕವಾಗಿ ಸೀಟ್ ಮೇಲೆ ಕೂತ್ಕೊಂಡಿರ್ತಾರೆ ಸಭಾಧ್ಯಕ್ಷರು. ಹಂಗೆ ನಿಯಮಗಳ ಬಗ್ಗೆ ಸ್ಪಷ್ಟತೆ ಹಾಗೂ ನಿರ್ಣಯ ಕೊಡುವಂತ ಅಧಿಕಾರವೂ ಕೂಡ ಇವರದ್ದೇ ಆಗಿರ್ತದೆ. ಕೊನೆಗೆ ಕನ್ಕ್ಲೂಷನ್ ಅಂತ ಕರಿತೀವಲ್ಲ, ತೀರ್ಮಾನವನ್ನು ಯಾವ ರೀತಿ ಕೊಡಬೇಕು, ಆ ಎಲ್ಲ ಚರ್ಚೆಗಳನ್ನು ನೋಡ್ಬಿಟ್ಟು ಯಾವ ರೀತಿ ಅವರು ಸ್ಪಷ್ಟನೆ ಕೊಡಬೇಕು, ಆ ಎಲ್ಲ ನಿರ್ಣಯವನ್ನು ಕೊಡ್ತಕ್ಕಂಥದ್ದೇ ಯಾರು, ಸಭಾಧ್ಯಕ್ಷರಿಗೆ ಅದು ನಿಯಮ ಇರ್ತದೆ, ಅದನ್ನ ಅವರೇ ಕೊಡ್ತಕ್ಕಂಥದ್ದು. ಸದನದಲ್ಲಿ ಎಲ್ಲರೂ, ಇದು ಕೇಂದ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ದೀನಿ, ಸದನದಲ್ಲಿ ಎಲ್ಲರೂ ಪ್ರಧಾನಮಂತ್ರಿಯನ್ನೊಳಗೊಂಡು ಸಭಾಧ್ಯಕ್ಷರಿಗೆ ಗೌರವವನ್ನು ಕೊಡುವಂಥದ್ದು ಶಿಷ್ಟಾಚಾರ ಇಲ್ಲಿರ್ತದೆ, ನಿಯಮ ಇರ್ತದೆ. ಅಲ್ಲಿ ನಮ್ಮ ಒಂದು ಸಭೆ ನಮ್ಮ ಒಂದು ಪಕ್ಷದಿಂದನೇ ಆಯ್ಕೆ ಆಗಿದ್ದಾರೆ ಅಂತ ಅವ್ರಿಗೆ ಯಾವ ರೀತಿ ಬೇಕಾಬಿಟ್ಟಿ ಮಾತಾಡಲಿಕ್ಕೆ ಬರೋದಿಲ್ಲ ಅಲ್ಲಿ. ಸೊ ಅವರಿಗೆ ಬಹಳಷ್ಟು ಗೌರವವನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಅದು ನ್ಯಾಯದ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ. ಸೊ ಅವರಿಗೆ ಎಲ್ಲರೂ ಪ್ರಧಾನಮಂತ್ರಿಯನ್ನೊಳಗೊಂಡು ಎಲ್ಲರಿಂದ ಹಿಡಿದು ಕೂಡ ಅವರಿಗೆ ಗೌರವವನ್ನು ಕೊಡಬೇಕಾಗ್ತದೆ ಮತ್ತು ಆ ಥರದ ಒಂದು ನಿಯಮ ಇದೆ. ಆಮೇಲೆ ಮಸೂದೆಯ ಮತದಾನದ ಸಂದರ್ಭದಲ್ಲಿ ಸಮ ಪ್ರಮಾಣದ ಮತಗಳು ಬಂದಾಗ ನಿರ್ಣಯದ ಮತ ಚಲಾಯಿಸ್ತಾರೆ. ನೋಡಿ, ಉದಾಹರಣೆ ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ಕಾನೂನು ಜಾರಿಗೆ ತರಬೇಕಾಗಿರುತ್ತೆ. ಸೊ ಅಲ್ಲಿ ಉದಾಹರಣೆ ಫಾರ್ ಎಕ್ಸಾಂಪಲ್ ಒಂದು 25, ಈ ಕಡೆಯಿಂದ ಒಂದು ಬಿಜೆಪಿ ಒಂದು 25 ಬಿಟ್ಟಿರ್ತವೆ, ಬಡ ಟೋಟಲ್ ಇಲ್ಲಿರ್ತಕ್ಕಂಥ ಮೆಂಬರ್ಸ್ ಅಲ್ಲಿ ಸಮ ಬಿದ್ದಿರುತ್ತೆ. ಆ ಸಂದರ್ಭದಲ್ಲಿ ಆವಾಗ ಸಮ ಬಿದ್ದಾಗ ಇನ್ನೊಂದು ಓಟ್ ಯಾರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸಭಾಧ್ಯಕ್ಷರು ನಿರ್ಣಯವನ್ನು ಮಾಡ್ತಾರೆ ಮಕ್ಕಳು. ಓಕೆ, ಸಭಾಧ್ಯಕ್ಷರು ಆ ಓಟನ್ನು ಹಾಕ್ತಾರೆ. ಅದನ್ನ ಯಾವ ರೀತಿ ಓಟ್ ಹಾಕ್ತಾರೋ ಆ ರೀತಿ ಕಾನೂನು ಜಾರಿಗೆ ಬರಬೇಕು ಅಂತ ಓಟ್ ಹಾಕಿದ್ರೆ ಕಾನೂನು ಜಾರಿಗೆ ಬರುತ್ತೆ, ಕಾನೂನು ಜಾರಿಗೆ ಬರಬಾರ್ದು ಅಂತ ಹಾಕಿದ್ರೆ ಬಹುತೇಕ ಕಾನೂನು ಅಲ್ಲಿಗೆ ಸ್ಥಗಿತ ಆಗುತ್ತೆ. ಸೊ ಈ ರೀತಿಯಾಗಿ ನಿರ್ಣಯ ಮತವನ್ನ ಕೊಡಬೇಕಾದಾಗ ಅವರ ಒಂದು ಮತ ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಅದು ಸಮ ಪ್ರಮಾಣದ ಓಟ್ ಬಿದ್ದಾಗ ಮಾತ್ರ. ಓಕೆ, ಸಮ ಪ್ರಮಾಣದ ಓಟ್ ಬೀಳಲಿಲ್ಲ ಅಂದ್ರೆ ಅವರನ್ನು ಮತವನ್ನು ಹಾಕ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಸರ್ಕಾರ ತಪ್ಪು ಎಸಗಿದರೆ ಅವುಗಳನ್ನು ಎತ್ತಿ ತೋರಿಸುವಂತ. ಆಮೇಲೆ ಉದಾಹರಣೆ ಫಾರ್ ಎಕ್ಸಾಂಪಲ್, ಈಗ ಇದರಲ್ಲಿ ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯ, ಅದ್ರ ಬಗ್ಗೆ ನೋಡೋಣ. ಪ್ರತಿಪಕ್ಷ ಅಂದ್ರೆ ನೋಡಿ, ಉದಾಹರಣೆ ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆ ಬಿಜೆಪಿ ಗೆದ್ದಿದೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಆದ್ರೆ 2ನೇ ಸ್ಥಾನ ಪಡ್ಕೊಂಡ್ರೆ ಕಾಂಗ್ರೆಸ್, ಅವ್ರು ಪ್ರತಿಪಕ್ಷ ನಾಯಕರುಗಳಾಗ್ತಾರೆ. ಓಕೆ, ಹಂಗೇನೆ ಕೇಂದ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಇದೆ ಬಹುತೇಕವಾಗಿ. ಸೊ ಅವರು ಕೂಡ ಪ್ರತಿಪಕ್ಷ ನಾಯಕರಾಗಿ ಇರ್ತಾರೆ. ಸರ್ಕಾರ ತಪ್ಪು ಎಸಗಿದ್ರೆ ಅವುಗಳನ್ನು ಎತ್ತಿ ತೋರಿಸುವಂಥದ್ದು ಈ ಪ್ರತಿಪಕ್ಷ ನಾಯಕರ ಕರ್ತವ್ಯಗಳಾಗಿರ್ತದೆ. ಸರ್ಕಾರದ ನೀತಿ ನಿಯಮಗಳನ್ನ ಪರಾಮರ್ಶಿಸುವುದು, ಇವರು ಕೆಲಸ ಕಾರ್ಯ ಸರಿ ಮಾಡ್ತಿದ್ದಾರೋ ಇಲ್ವೋ, ಅಥವಾ ಏನಾದರೂ ಲಾಭತನವನ್ನ ಇವ್ರು ಪಡ್ಕೊಳ್ತಾ ಇದ್ದಾರೋ, ಏನಾದರೂ ದುರಾಡಳಿತವನ್ನು ನೀಡ್ತಾ ಇದ್ದಾರೋ ಅಂಥವನ್ನ ಸರಿಯಾಗಿ ತಿಳ್ಕೊಂಡು ಅದನ್ನ ಪರಾಮರ್ಶೆ ಮಾಡ್ತಕ್ಕಂಥ ಕೆಲಸವನ್ನ ಈ ಪ್ರತಿಪಕ್ಷದ ನಾಯಕರುಗಳು ಮಾಡಲೇಬೇಕಾಗ್ತದೆ. ಮಾಡಿದ್ರೆ ಸರ್ಕಾರದ ಕಾರ್ಯಕಲಾಪಗಳು ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನ ಈ ಪ್ರತಿಪಕ್ಷದ ನಾಯಕರುಗಳು ಮಾಡ್ತಾರೆ. 3, ಸರ್ಕಾರದ ಮತ್ತು ಅಧಿಕಾರಿಗಳನ್ನು ಎಚ್ಚರಗೊಳಿಸುವುದು, ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದು. ಅದನ್ನ ಸರಿಯಾಗಿ ಇವರು ಪ್ರಶ್ನೆಗಳನ್ನ ಮಾಡ್ತಾ ಹೋದ್ರೆ, ಸರಿಯಾಗಿ ಮಾಡ್ತಾ ಇದ್ರೆ ಪ್ರಶ್ನೆಗಳನ್ನ ಮಾಡಿದಾಗ ಆ ಸರ್ಕಾರ ಆಗಿರಲಿ, ಆಡಳಿತ ಮಾಡ್ತಕ್ಕಂಥ ಪಕ್ಷ ಆಗಿರಲಿ, ಅಲ್ಲಿನ ಅಧಿಕಾರಿಗಳಾಗಿರಲಿ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಯಾಕೆಂದ್ರೆ ಪ್ರಶ್ನೆ ಮಾಡ್ತಕ್ಕಂಥವ್ರು ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗಮನಕ್ಕೆ ಬರುತ್ತೆ. ಸೊ ಹಾಗಾಗಿ ಅವರು ಸರಿಯಾದ ಮಾರ್ಗದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಮಕ್ಕಳ. ಅದನ್ನ ಇವರು ಪ್ರತಿಪಕ್ಷ ನಾಯಕರು ಮಾಡ್ತಾರೆ. ಪ್ರತಿಪಕ್ಷದ ನಾಯಕರುಗಳಿಗೆ ಗೌರವಯುತವಾದಂಥವು ಕೂಡ ಸ್ಥಾನವೂ ಕೂಡ ಇದೆ. ಅವರು ಅಧಿಕಾರ ನಡೆಸದೇ ಹೋದ್ರು ಕೂಡ ಸೊ ಅವರಿಗೆ ಒಂದು ಗೌರವಯುತವಾದಂಥ ಸ್ಥಾನವನ್ನ ಅಲ್ಲಿ ಕೊಡಲಾಗಿರ್ತದೆ. ಸೊ ಅವ್ರನ್ನ ಯಾವ ರೀತಿ ಬೇಕು ಆ ರೀತಿ ನಡೆಸ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಇದರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. 1ನೇದು ಶಾಸನ ರಚನಾ ಕಾರ್ಯ. ಯಾವ್ದ್ರದ್ದು ಈ ಒಂದು ಶಾಸಕಾಂಗದ ಒಂದು ಕಾರ್ಯವನ್ನು ನೋಡ್ತಾ ಹೋಗೋಣ. ಶಾಸನ ರಚನಾ ಕಾರ್ಯ. ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವಂತಹ
ಒಂದು ಅಂಗವಾಗಿದೆ. ಸಂಸತ್ತು ಮೂಲ ಕಾನೂನನ್ನು ಮಾಡ್ತಕ್ಕಂಥದ್ದು ಬಹುತೇಕವಾಗಿ ರಚನೆಯನ್ನ ಮಾಡ್ತಾರೆ. ಕೇಂದ್ರ ಪಟ್ಟಿಯಲ್ಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಉದಾಹರಣೆ, ಇದು ಕೇಂದ್ರ ಸರ್ಕಾರಕ್ಕೆ ಅಷ್ಟೇ ಸಂಬಂಧಿಸಿರೋದ್ರಿಂದ ಕೇಂದ್ರ ಪಟ್ಟಿಗೆ ಏನೇನು ವಿಷಯಗಳು ಬರ್ತವೋ, ಏನೇನು ಕೆಲಸಗಳು ಮಾಡ್ಬೇಕು ಅನ್ನುವಂಥ ಪಟ್ಟಿ ಇರ್ತದೋ ಆ ಒಂದು ಪಟ್ಟಿಗೆ ಸಂಬಂಧಪಟ್ಟಾಗೆ ಸೊ ಆ ಒಂದು ಕಾನೂನನ್ನು ರಚನೆ ಮಾಡ್ತಕ್ಕಂಥ ಅಧಿಕಾರ ಮಾತ್ರ ಸಂಸತ್ತಿಗೆ ಇಲ್ಲಿ ಕೊಡಲಾಗ್ತದೆ ಅನ್ನುವಂಥದ್ದು ಕೂಡ. ಆಮೇಲೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗ್ತದೆ. ಹಣಕಾಸಿನ ಮಸೂದೆಯನ್ನು ರಚನೆ ಮಾಡಿಬಿಟ್ಟು ಅದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ಬಹುತೇಕವಾಗಿ ಮಾಡಲ್ಲ. ಲೋಕಸಭೆಯಲ್ಲಿ ಹಣಕಾಸಿನ ಇದನ್ನ ಮಂಡನೆಯನ್ನ ಮಾಡ್ತಾರೆ. ಉಳಿದ ಮಸೂದೆಗಳನ್ನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಹಣಕಾಸಿನದು ಮಾತ್ರ ಲೋಕಸಭೆಯಲ್ಲೇ ಮಂಡಿಸ್ತಾರೆ. ಇನ್ನು ಉಳಿದಂತೆ ಯಾವುದೇ ಕಾನೂನುಗಳು ಮಸೂದೆಗಳನ್ನ ರಾಜ್ಯಸಭೆ ಅವ್ರ ಜೊತೆಗೆ ಮಂಡಿಸಬಹುದಾಗ್ತದೆ. ಬಟ್ ಹಣಕಾಸಿನ ಮಾತ್ರ ಲೋಕಸಭೆಯಲ್ಲಿಯೇ ಮಂಡನೆಯನ್ನ ಮಾಡುವಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಶಾಸನ ಒಟ್ಟಾರೆ ಶಾಸನಗಳು ಏನೇನು ಹೊಸ ಹೊಸ ಕಾನೂನುಗಳು ಶಾಸನಗಳು ರಚನೆ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಏನಾಗಿರುತ್ತೆ, ಸಂಸತ್ತು ಮೀನ್ಸ್ ಶಾಸಕಾಂಗ. ಯಾವುದೇ ಮಸೂದೆ ಊರ್ಜಿತವಾಗಬೇಕಾದ್ರೆ ಚರ್ಚೆಗಳ ಮೂಲಕ ಉಭಯ ಸದನಗಳ ಅನುಮೋದನೆ ಪಡೆಯಬೇಕು. ಫಸ್ಟ್ ಅದನ್ನು ಅಲ್ಲಿ ಏನ್ ಮಾಡ್ತಾರೆ, ಅನುಮೋದನೆಯನ್ನ ಚರ್ಚೆಯನ್ನ ಮಾಡಿಬಿಟ್ಟು ಅನುಮೋದನೆ ಪಡ್ಕೋಬೇಕು. ಅಂದ್ರೆ ಉಭಯ ಸದನಗಳು ಅದನ್ನ ಏನ್ ಮಾಡಬೇಕು, ಅಲ್ಲಿ ಚರ್ಚೆ ನಡೆದ್ಬಿಟ್ಟು ಆಮೇಲೆ ಉಭಯ ಸದನಗಳು ಅದಕ್ಕೆ ಸಹಿಯನ್ನು ಹಾಕಿದ ಮೇಲೆ ಆ ಒಂದು ಕಾನೂನು ಏನಾಗುತ್ತೆ, ಮುಂದಕ್ಕೆ ಪಾಸ್ ಆಗುತ್ತೆ ಮಕ್ಕಳೇ. ಆ ಥರದ ಒಂದು ಕೆಲಸವನ್ನ ಇವ್ರು ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಗಳ ಮೂಲಕ ಅದು ಓಕೆ ಆದ್ಮೇಲೆ ಅದು ಮುಂದಕ್ಕೆ ಹೋಗುತ್ತೆ. ನೋಡಿ ಇಲ್ಲಿ ಸರ್ ಸ್ಪೀಕರ್ ಇದ್ದಾರೆ ನೋಡಿ. ಈ ಥರ ಮಸೂದೆಯ ಬಗ್ಗೆ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದರೆ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯಬಹುದಾಗಿದೆ. ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಗಳು ಬಹುತೇಕವಾಗಿ ಏನ್ ಮಾಡ್ತಾರೆ, ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ. ಎರಡು ರಾಜ್ಯಸಭೆ ಮತ್ತು ಲೋಕಸಭೆಗಳು ಎರಡನ್ನೂ ಸೇರಿದಂತ ಒಂದು ಸಭೆಯನ್ನ ಕರೀತಾರೆ. ಏನಾದರೂ ಮಸೂದೆ ಬಗ್ಗೆ ಬೇಡ ಒಬ್ರು ಬೇಕು ಅನ್ನೋದು ಈ ತರದ ಸಮಸ್ಯೆಗಳಾದಾಗ ಅದನ್ನ ಅಧಿವೇಶನ ಕರೆದು ಅದನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ರಾಷ್ಟ್ರಪತಿಗಳು ಮಾಡ್ತಾರೆ. ಸದನಗಳ ಒಪ್ಪಿಗೆ ದೊರೆತರೆ ಆ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳಿಸ್ಕೊಡ್ತಾರೆ. ಆಮೇಲೆ ರಾಷ್ಟ್ರಪತಿಗಳ ಬಗ್ಗೆ ಒಪ್ಪಿಗೆ ನಂತರ ಮಸೂದೆ ಶಾಸನವಾಗಿ ಏನಾಗುತ್ತೆ, ಜಾರಿಗೆ ಬರುತ್ತೆ. ಇವೆರಡು ಒಪ್ಪಿಗೆ ಆದ್ಮೇಲೆ ಫಸ್ಟ್ ಲಾಸ್ಟ್ ಯಾರಿಗೆ ಹೋಗುತ್ತೆ, ರಾಷ್ಟ್ರಪತಿಗಳಿಗೆ ಹೋಗುತ್ತೆ. ರಾಷ್ಟ್ರಪತಿಗಳು ಅದನ್ನ ಏನ್ ಮಾಡ್ತಾರೆ, ಸಹಿಯನ್ನು ಮಾಡಿದ್ರೆ ಆ ಒಂದು ಕಾನೂನು ಏನಾಗುತ್ತೆ, ಜಾರಿಗೆ ಬರುತ್ತೆ. ಫಸ್ಟ್ ಇವೆರಡು ಸದನಗಳಲ್ಲಿ ಚರ್ಚೆಯಾಗಿ ಒಪ್ಪಿಗೆ ಆಗ್ಬೇಕು. ಅವೆರಡರಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಮಾಡಿದಾಗ ಅದನ್ನ ಎರಡನ್ನೂ ಜಂಟಿ ಅಧಿವೇಶನ ಕರೆದು ಚರ್ಚೆಯನ್ನು ಮಾಡಿ ಸರಿದೂಗಿಸುವಂತ ಕೆಲಸವನ್ನು ರಾಷ್ಟ್ರಪತಿಗಳು ಮಾಡ್ತಾರೆ. ಎರಡು ಒಪ್ಪಿಬಿಟ್ರೆ ಏನ್ ಸಮಸ್ಯೆ ಇಲ್ಲ, ಅದು ಡೈರೆಕ್ಟ್ ಆಗಿ ಏನಾಗುತ್ತೆ, ರಾಷ್ಟ್ರಪತಿಗಳ ಸೈನಿಗೆ ಹೋಗುತ್ತೆ. ಅವಾಗ ಕಾನೂನು ಜಾರಿಗೆ ಬರುತ್ತೆ. ಒಟ್ಟಾರೆ ಶಾಸನ ರಚನಾ ಕಾರ್ಯದ ಬಗ್ಗೆ ತಿಳ್ಕೊಂಡ್ರಲ್ವ. ಎರಡನೇದು ಆಡಳಿತಾಧಿಕಾರ. ನೋಡಿ, ಭಾರತೀಯ ಸಂಸದೀಯ ಸರ್ಕಾರವಾಗಿರುವುದರಿಂದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗವಾಗಿರುತ್ತೆ. ಅಂದ್ರೆ ಈ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಇಲ್ಲಿ ಮಂತ್ರಿಮಂಡಲ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನಾಗಿರುತ್ತೆ, ಆಡಳಿತಾಧಿಕಾರವನ್ನು ಮಾಡ್ತಕ್ಕಂಥ ಮುಖ್ಯ ಒಂದು ಟೀಮ್ ಅಂದ್ರೆ ಒಂದು ತಂಡ ಆಗಿರ್ತದೆ. ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಯ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಲೋಕಸಭೆಯಲ್ಲಿ ನೋಡಿ, ಮಂತ್ರಿಮಂಡಲವು ಲೋಕಸಭೆ ಏನೇನು ಕೆಲಸಗಳು ಬರ್ತಾವೋ ಅಷ್ಟನ್ನು ಕೂಡ ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಂತ್ರಿಮಂಡಲ ಮಾಡ್ತದೆ. ಇದರಲ್ಲಿ ನೋಡಿ ಆಡಳಿತಾಧಿಕಾರದಲ್ಲಿ ಸಂಸತ್ತು ಮಂತ್ರಿಮಂಡಲವನ್ನ ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತದೆ. ನೋಡಿ, ಸಂಸತ್ತು ರಾಜ್ಯಸಭಾ ಲೋಕಸಭಾ ಸದಸ್ಯರಲ್ಲಿ ಅಷ್ಟರಲ್ಲಿ ಬಹುತೇಕವಾಗಿ ಅವರೆಲ್ಲರೂ ಕೂಡ ಮಂತ್ರಿಮಂಡಲವನ್ನು ಪ್ರಶ್ನೆ ಮಾಡ್ತಾರೆ. ಸರಿಯಾಗಿ ಮಾಡದೇ ಇದ್ದಾಗ, ಕೆಲಸ ಕಾರ್ಯಗಳನ್ನು ಮಾಡದೇ ಇದ್ದಾಗ ಪ್ರಶ್ನೆ ಮಾಡೋದ್ರಿಂದ ಸೊ ಅಲ್ಲಿ ಸಂಪೂರ್ಣವಾಗಿ ಸರಿಯಾಗಿ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತದೆ. ನಿಯಂತ್ರಣವನ್ನು ಅವರಷ್ಟು ಕೂಡ ಒಳಗೊಂಡಿರ್ತಾರೆ. ಪ್ರಶ್ನೆಯನ್ನು ಮಾಡ್ತಾರೆ ಇನ್ನು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ. ಹಂಗಾಗಿ ಸರಾಗವಾಗಿ ಕೆಲಸಗಳು ಏನಾಗ್ತದೆ, ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಮಕ್ಕಳೇ. ಆಮೇಲೆ ನೋಡಿ, ಲೋಕಸಭೆಯ ವಿಶ್ವಾಸವಿರುವವರೆಗೂ ಕೂಡ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿತದೆ. ಉದಾಹರಣೆ ನೋಡಿ, ಈಗ ಉದಾಹರಣೆ ಅವ್ರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಇನ್ನುಳಿದಂತ ಉದಾಹರಣೆ ನೋಡಿ, ಕೆಲವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ತಾರೆ, ಇನ್ನುಳಿದವರಿಗೆ ಹಾಗೇನೆ ಗೆದ್ದಿರ್ತಾರೆ. ಸೊ ಅವ್ರಿಗೆ ಹೆಂಗಿದ್ರು ನಾವು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಇವ್ರಿಗೆ ಅಧಿಕಾರ ಇದೆ ಅಂತೇಳಿ ಹೇಗೆ ಬೇಗ ಆಗಿ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ ಮಕ್ಕಳೇ. ಇವರು ಕೆಲಸ ಮಾಡುವಂಥದ್ದು ಅಲ್ಲಿನ ಗೆದ್ದಿರ್ತಕ್ಕಂಥ ಇನ್ನುಳಿದಂಥ ಸದಸ್ಯರ ಬೆಂಬಲದಿಂದನೇ ಇವರು ಮಂತ್ರಿ ಆಗಿರ್ತಾರೆ. ಸೊ ಹಾಗಾಗಿ ಅವರೆಲ್ಲರ ಒಂದು ವಿಶ್ವಾಸವನ್ನು ಗಳಿಸುವಂತೆ ಇವರು ಕೆಲಸವನ್ನು ಮಾಡಿದಾಗ ಅವರ ಬೆಂಬಲ ಅವರಿಗೆ ಸದಾ ಇರ್ತದೆ. ಒಂದು ಪಕ್ಷ ವಿಶ್ವಾಸವನ್ನು ಗಳಿಸದೇ ಇರುವ ಹಾಗೆ ಏನಾದರೂ ಕೆಲಸವನ್ನು ಮಾಡಿದ್ರೆ ಸೊ ಅವರ ಒಂದು ಬೆಂಬಲ ಮತವನ್ನು ವಾಪಸ್ ತಗೊಳ್ತಾರೆ. ಅವಾಗ ಬೆಂಬಲ ಮತವನ್ನು ವಾಪಸ್ ತಗೊಂಡಾಗ ಇಡೀ ಮಂತ್ರಿಮಂಡಲ ಏನಾಗುತ್ತೆ, ಬಿದ್ದೋಗುತ್ತಲ್ಲಿ. ಹಾಗಾಗಿ ಮಂತ್ರಿಮಂಡಲ ವಿಶ್ವಾಸ ಇರೋ ತನಕ ಮುಂದುವರಿಯುತ್ತೆ. ಅವಿಶ್ವಾಸ ಏನಾದ್ರು ಉಂಟಾದ್ರೆ ಮಂತ್ರಿಮಂಡಲವೇ ಏನಾಗುತ್ತೆ, ಅಲ್ಲಿ ಬಿದ್ದೋಗುತ್ತೆ. ವಿಶ್ವಾಸಗಳು ಮಂತ್ರಿಮಂಡಲ ರಾಜೀನಾಮೆಯನ್ನು ಸಂಪೂರ್ಣವಾಗಿ ಕೊಟ್ಟು ಹೊರ ಕೆಳ ಬರಬೇಕಾಗುತ್ತೆ. ಕಾರ್ಯಾಂಗದ ಮೇಲೆ ಅದರಲ್ಲೂ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಮೇಲೆ ಲೋಕಸಭೆಯ ನಿಯಂತ್ರಣ ಬಹಳಷ್ಟು ಒಳಗೊಂಡಿರ್ತದೆ, ನಿಯಂತ್ರಣದಲ್ಲಿಟ್ಟುಕೊಂಡಿರ್ತದೆ. ಕಾರ್ಯಾಂಗದ ಮೇಲೆ ಅದರಲ್ಲೂ ಕೂಡ ಪ್ರಧಾನಮಂತ್ರಿ ಮಂತ್ರಿಮಂಡಲವೇ ಜಾಸ್ತಿ ಕೆಲಸ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದೇ ಅವರಲ್ವಾ. ಆ ಪ್ರಧಾನಮಂತ್ರಿ ಮಂತ್ರಿಮಂಡಲವೇ ಜಾಸ್ತಿ ಅಲ್ಲಿ ಕಂಟ್ರೋಲ್ ಇರ್ತದೆ ಮಕ್ಕಳೇ. ಸೊ
ಇಷ್ಟು ಒಂದು ಅಂಶಗಳು ನೋಡ್ಬೋದು. ಆಮೇಲೆ ಸರ್ಕಾರದ ನೀತಿ ಇಷ್ಟು ಅಂಶಗಳಿರಲಿ. ಇದು ಮುಂದಿನ ಒಂದು ತರಗತಿನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.